ಭಾರತದ ಲಕ್ಷಾಂತರ ಹಳ್ಳಿಗಳಲ್ಲಿ ರಾಮಪುರ ಕೂಡ ಒಂದು. ಉಳಿದ ಹಳ್ಳಿಗಳಂತೆ ಈ ಊರಲ್ಲೂ 10 ಜಾತಿಯ ಜನರಿದ್ದಾರೆ. ಈ ಎಳೆ ಬೆಳಗಿನ ಹೊತ್ತಿನಲ್ಲಿ ಹಳ್ಳಿಯ ಜನ ತಮ್ಮ ದುಡಿಮೆಯನ್ನು ಪ್ರಾರಂಭಿಸಿದ್ದಾರೆ. ಎಷ್ಟೇ ಆಗಲಿ ದುಡಿಮೆ ಹಳ್ಳಿಯ ಉಸಿರು. ಮಕ್ಕಳು, ಹುಡುಗರು, ಹುಡುಗಿಯರು, ಮುದುಕರು, ಮುದುಕಿಯರು ಹೀಗೆ ಎಲ್ಲರೂ ತಮ್ಮ ದಿನಚರಿಯಲ್ಲಿ ತೊಡಗಿದ್ದಾರೆ. ಮನುಷ್ಯರಷ್ಟೇ ಅಲ್ಲ, ಮೂಕ ಪ್ರಾಣಿಗಳು ಹೊರಟದ್ದನ್ನು ನೋಡಿದ್ದೀರಿ. ಈ ಹಳ್ಳಿಯ ಬಗೆಗೆ ಹೇಳುವ ಮಾತುಗಳು ಭಾರತದ ಎಲ್ಲ ಹಳ್ಳಿಗಳಿಗೂ ಸಲ್ಲುತ್ತವೆ. ಮೇಲು ನೋಟಕ್ಕೆ ಈ ಹಳ್ಳಿ ತುಂಬಾ ನಿರ್ಮಲವಾಗಿ ಶಾಂತವಾಗಿ ಕಾಣುತ್ತದೆ. ಆದರೆ ಇಲ್ಲಿ ಎಲ್ಲವೂ ನಾವು ಕಾಣುವಷ್ಟು ಸರಳವೂ ಸುಂದರವೂ ಅಲ್ಲ. ಈ ಹಳ್ಳಿಯ ಶರೀರವನ್ನು ಅನೇಕ ಹುಳುಗಳು ಕೊರೆಯುತ್ತಿವೆ. ಬಡತನ, ನಿರಕ್ಷರತೆ, ಜಾತೀಯತೆ, ಮೂಢನಂಬಿಕೆ ಇತ್ಯಾದಿ ಇಲ್ಲಿಯೂ ಕೊರೆಯುತ್ತಿದೆ. ಮೇಲೆ ಕಾಣುತ್ತಿರುವ ಸರಳತೆಯ ಹಿಂದೆ ದಿಗ್ಭ್ರಮೆ ಹುಟ್ಟಿಸುವಂತ ನೋವಿದೆ. ಎಲ್ಲ ಪಾಪಕ್ಕಿಂತ ಭೀಕರ ಪಾಪವಾದ ಅಸ್ಪೃಶ್ಯತೆ ಈ ಹಳ್ಳಿಯಲ್ಲೂ ಇದೆ. ನಡೆಯುವುದು ಒಂದೇ ನೆಲ, ಕುಡಿಯುವುದು ಒಂದೇ ಜಲವಾದರೂ ಈ ಹಳ್ಳಿಯಲ್ಲೂ ಭೇದ ಭಾವಗಳಿವೆ. ಕೃಷ್ಣ ಕೇಶವೋ ಗರುಡಧ್ವಜ ಗೋವಿಂದೋ ಗೋಪತಿ ಕೃಷ್ಣ ಕೇಶವೋ ಗರುಡಧ್ವಜ ವರಾಹೋ ಮನುಷ್ಯೇವ ನಾರಾಯಣೋ ದಕ್ಷಜ ಸರ್ವಭೂತವನಂ ಏಕೃತವೇನಾಶನ ಶ್ರೀರಾಮೋ ರಾಮಭದ್ರಸ್ಯ ಭೋಗಂದೇಕಮೋಚಕ ಭೂತಾರ್ವಾಸೋ ಗಿರಿರ್ವಾಸೋ ಶ್ರೀನಿವಾಸ. ಈ ಮುದುಕ ಕರಿಯಜ್ಜ ದಲಿತ. ಮೊಮ್ಮಕ್ಕಳು ಚಲುವಿ ಮತ್ತು ಪುಟ್ಟ. ಈ ದಿನದ ದೇವರ ಉತ್ಸವಕ್ಕೆ ಹೊಲದ ಕೆಲಸ ಮುಗಿಸಿ ಮೂವರು ಹೋಗಬೇಕಾಗಿದೆ. ಯಾಕೆ ಗೊತ್ತಾಯ್ತು? ಬಾವಿ ಹತ್ರನೇ ತಡ ಆಯ್ತು. ಯಾರು ನೀರ್ನೇ ಹಾಕೋಲ್ರು. ಈಗ ಹಾಕಿದ್ರು ತಗೊಂಡ್ ಬಂದೆ. ನಡಿ ಹೊಲಕ್ ಹೋಗ್ಬೇಕು. ಸಾವುಕಾರ ಬೇರೆ ಬೈತಿರ್ತಾರೆ. ಮಧ್ಯಾಹ್ನಕ್ಕೆ ಜಾತ್ರೆ ಬೇರೆ ಹೋಗ್ಬೇಕು. ನಡಿ ಬೇಗ ತಯಾರಾಗ. ಅಕ್ಕ ಈಗ್ಲೇ ಜಾತ್ರೆ ಹೊಂಟಿಯಾ? ನಾನು ಬರ್ತೇನೆ. ಇಲ್ಲ ಕಣೋ, ಈಗ ಹೊಲಕ್ ಹೋಗ್ತಾ ಇರೋದು. ಮಧ್ಯಾಹ್ನ ಮೇಲೆ ಜಾತ್ರೆಗೆ ಹೋಗೋದು. ಕೆಲ್ಸಕ್ ನೀನು ಬರ್ತೀಯಾ? ಎಲ್ಲಡ ಸಾವುಕಾರ್ಗೆ ಹೇಳಿ ದುಡ್ಡು ಇಸ್ಕೊಂಡು ಜಾತ್ರೆಗೆ ತಿಂಡಿ ತಕ್ಕೊಡ್ತೀನಿ. ಬರ್ತೀಯಾ? ಬೇಗ ಬಂದ್ಬಿಡ. ಬರ್ತೇನೆ. ಅಯ್ಯೋ ರಾಮ. ಅಲ್ಲಜ್ಜ ನೋಡು, ಸ್ಕೂಲ್ಗೆ ಹೋಗೋ ಅಂದ್ರೆ ಇಲ್ಲ ಅಂತಾನೆ. ದುಡ್ಡು ತಿಂಡಿ ತಕ್ಕೊಡ್ತೀನಿ ಅಂದ್ರೆ ಹ್ಞೂ ಅಂತಾನೆ. ಎಷ್ಟು ಬುದ್ಧಿ ಅಲ್ಲ. ಸೋಮವಾರಿ ನನ್ನ ಮಕ್ಕಳು. ಏ ಕರಿಯ, ನಿಂಗೆ ಹೇಳೋರು ಕೇಳೋರು ಯಾರು ಇಲ್ವೇನೋ? ನಿನಗಿಷ್ಟ ಬಂದಾಗ ಕೆಲಸ ಮಾಡ್ಬೋದು ಅನ್ಕೊಂಡಿದ್ಯೇನು? ಮೈಗಳ್ರು ಅಂತಂದು. ನಡಿ ಹೋಗಿ ಕೆಲಸ ಮಾಡೋದು ನೋಡು. ಹೊತ್ ನೆತ್ತಿಗೆ ಬಂತಾಗ್ಲೆ. ಯಾಕೆ ಸುಮ್ಮನೆ ನಿಂತಿದೀಯಾ? ಇವತ್ತು ಕೆಲಸ ಮಾಡಕ್ ಇಷ್ಟ ಇಲ್ವಾ ನಿಂಗೆ? ಇವತ್ತು ಹಬ್ಬ ಸಾವುಕಾರ. ಅದಕ್ಕೆ ನಾನೇನ್ ಮಾಡ್ಬೇಕು ಅಂತೀಯ? ಸ್ವಲ್ಪ ಹಣ ಕೊಟ್ಟಿದ್ರೆ. ನಮ್ಗೆಲ್ಲ ಸಾವುಕಾರ್ರೆ ಕಾಣಿಕೆ ಹಾಕಕ್ಕೆ. ಕಾಣಿಕೆ ಕೊಡ್ದೆ ಹೋದ್ರೆ ಅವ್ವ ಮುನ್ಸ್ಕೊಂತಾಳೆ. ನಮ್ಗೆ ಒಳ್ಳೇದಾಗಕ್ಕಿಲ್ಲ. ಓಹೋ, ನಿನ್ನು ನಿಮ್ಮ ಅಜ್ಜನ ನಂಬ್ಕೊಂಡು ಈಗ ಕೊಟ್ಟಿರೋ ದುಡ್ಡು ಮೇಲೆ ಇನ್ನಷ್ಟು ಕೊಡ್ತಾರೆ. ಮುಟ್ಟಾಡ್ರಂತಂದು ನಿಮ್ಮ ಅವ್ವನ ಮದ್ವೆಗೆ ನಿಮ್ಮ ಅಜ್ಜ ತಗೊಂಡಿದ್ ಸಾಲನೇ ಇನ್ನು ತೀರಿಲ್ಲ. ನಿಮ್ಮಪ್ಪ ನಿಮ್ಮವ್ವ ಇಬ್ರು ಕಾಯಿಲೆ ಬಿದ್ದು ಸತ್ರು. ನಿಮ್ಮ ಅಜ್ಜಂಗೇನು ವರ್ಷ ಪೂರ್ತಿ ಹಣ ಬೇಕೇ ಬೇಕು. ಹಬ್ಬ ಕುಡ್ತ ಇದೆಲ್ಲ ಒಂದಲ್ಲ ಒಂದು. ನೀನು ಒಬ್ಳು ದುಡ್ಡು ತಿರ್ಸೋದು ಅಷ್ಟರಲ್ಲೇ ಇದೆ ನಿನ್ನ ಮಗನ ಕಾಲಕ್ಕೆ. ಹೋಗಿ ಕೆಲಸ ನೋಡೋಗ್. ನನ್ ಪೈಸಾನು ಕೇಳ್ಬೇಡ. ಇವತ್ತು ಹಬ್ಬ ಸಾವುಕಾರ್ರೆ, ಸುಮ್ಕೆ ಕೂರಂಗಿಲ್ಲ. ಮಧ್ಯಾಹ್ನ ತನಕ ಕೆಲಸ ಮಾಡಿ ದುಡ್ಡು ಅಂತ ನಿಂತಿರೋ, ಆಮೇಲೆ ಹಬ್ಬ ಅಂತ ಹೊಟ್ಟೋಗ್ಬಿಡು. ನಿನ್ನ ಮಕಾಕೊಂದೆಷ್ಟು? ನಿನ್ ಕಾಣಿಕೆ ದುಡ್ಡು ಕೊಡ್ಲಿಲ್ಲ ಅಂತ ದೇವ್ರೇನು ಮುನ್ಸ್ಕೊಂಡು ಊರ್ ಬಿಟ್ಟು ಹೊಟ್ಟೋಗಲ್ಲ. ನಡಿ.
ಬಿದ್ದೋಗ್ಬಿಟ್ಟ. ಜಲ್ದಿ ಹೋಗಿ ನೀರ್ ತಗೊಂಬೋಗು. ಅಷ್ಟು ದೂರ ಹೋಗಿ ನೀರ್ ತರ್ಬೇಕೇನಕ್ಕ? ಬೇಗ ಹೋಗಿ ನೀರ್ ತಗೊಂಬೋಗು. ಏನ್ ನಡೆಸ್ತಿದ್ರೆ ಇಲ್ಲೆಲ್ಲ ಸೇರ್ಕೊಂಡು ಕೆಲಸ ಮಾಡೋದ್ ಬಿಟ್ಟು ಹೋಗ್ರು ಒಂಬೇರಿಗಳು ತಂದು. ಏನೇ ಚೆಲ್ವಿ, ಹಬ್ಬಕ್ಕೆ ಹಣ ಕೇಳಕ್ ಬಂದವ್ ನೀನು ಕೆಲಸ ಮಾಡ್ದೆ ಹೆಣವಾಗಿ ಬಿದ್ದಿದ್ದಾನೆ. ಬಿಡ್ತು ಅನ್ನೇ ಸಾವ್ಕಾರ್ರೆ, ಜಾಸ್ತಿ ಆಗಿತ್ತು. ಮುದ್ಕ ತಲೆ ತೆರಗ್ ಬಿದ್ಬಿಟ್ಟವನೆ, ಅದಕ್ಕೆ ನೀರ್ ಹಾಕ್ತಿದ್ದೆ. ಪುಟ್ಟ ಯಾಕೋ ಹಿಂಗ್ ಮಾಡ್ದೆ, ಹಿಂಗೆ ಯಾಕೋ ಮಾಡ್ದೆ ಪುಟ್ಟ? ನಿಂಗ್ ಗೊತ್ತಿಲ್ವೇನೋ ಸಾವ್ಕಾರ ಮಡಿಗೆ ನೀರ್ ಮುಟ್ಬಾರ್ದು ಅಂತ. ಮೈಗೆ ಮಾಡ್ಬಿಡ. ಅಕ್ಕ ಯಾಕಕ್ಕ ಇಲ್ಲಿ ಕೂತಿದ್ಯಾ? ಏನ್ ಯೋಚಿಸ್ತಾ ಇದೀಯಕ್ಕ? ಸಾವ್ಕಾರ ಹೊಡೆದಾಗ ನಿಂಗೆ ತುಂಬಾ ನೋವಾಯ್ತಾ ಪುಟ್ಟ? ಯಾರಾದ್ರೂ ಹೊಡೆದ್ರೆ ನೋವಾಗಲ್ವಾ? ಅದು ಅವರಷ್ಟು ದೊಡ್ಡವರು ನಾನು ಹಿಡ್ಕೊಂಡು ಹಂಗ್ ಹೊಡೆದ್ರೆ ನನಗ್ ಬಡ್ದಂಗ್ ಬಡದೆಲ್ಲೂ ನಮ್ಮಂತಾರ ಕುಡಿಯಕ್ ಒಂದನೆ ನೀರ್ಗೂ ಹಿಂಗ್ ಪರದಾಡ್ಬೇಕಾಯ್ತಲ್ಲ. ಅವ್ರ ಕಣ್ಣಿಗೆ ನಾವ್ ಮನುಷ್ಯನ್ ಕಾಣಕ್ಕೆ ಇಲ್ವಲ್ಲ. ಏನ್ ಹಿಂಸೆನೋ ಪುಟ್ಟ ಇದು, ಎಂತ ಹಿಂಸೆನೋ ಪುಟ್ಟ ಇದು. ಇದು ಸಹಸ್ರಾರು ವರ್ಷಗಳಿಂದ ನಾವಿವರನ್ನು ನಡೆಸಿಕೊಂಡಿರುವ ರೀತಿ. ನಮ್ಮ ನಾಡಿನ ಬೆನ್ನೆಲುಬಾದ ಈ ಜನಾಂಗವನ್ನು ನಾವು ಎಂದೂ ಮನುಷ್ಯರಂತೆ ಕಂಡಿಲ್ಲ. ಈಗ ಇತಿಹಾಸದ ಚಕ್ರ ಉರುಳತೊಡಗಿದೆ. ಸರ್ಕಾರ ಹಾಕಿಕೊಂಡಿರುವ ಕಾರ್ಯಕ್ರಮಗಳಿಂದಾಗಿ ಹೊಸ ರೀತಿಯ ಬದುಕಿನ ಕಡೆಗೆ ಈ ಜನ ನಡೆಯುತ್ತಿದ್ದಾರೆ. ಅವರ ಉದ್ಧಾರಕ್ಕಾಗಿ ಸರ್ಕಾರ ಏನೇನು ಮಾಡಿದೆ ಎಂಬುದನ್ನು ತಿಳಿಯೋಣ. ನಾನು ಪೂರ್ಣಾಜಿ ಕರಾಟೆ ಅಂತ ಹೇಳಿ ನಾನು ಇದುವರೆಗೆ BA ಹಾಗೂ TCH ವಿದ್ಯಾಭ್ಯಾಸ ಮುಗಿಸಿದ್ದೀನಿ. ನನ್ನ ಜಾತಿಯಿಂದ ಪರಿಶಿಷ್ಟ ಜಾತಿಗೆ ಸೇರಿದಂತ ಧೋರ ಜಾತಿ ಸೇರಿದ್ದೇನೆ. ನನ್ನ ಅಭಿಪ್ರಾಯದಲ್ಲಿ ಈಗಿನ ಸರ್ಕಾರ ನಮ್ಮ ಜನಾಂಗದವರಿಗೆ ಅನೇಕ ಸವಲತ್ತುಗಳು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಉಚಿತ ಔಷಧ ವಿತರಣೆ, ನಮ್ಮ ಜನಗಳಿಗೆ ವೈದ್ಯಕೀಯ ಸಿಬ್ಬಂದಿ ಸಹಾಯ ಮತ್ತು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಎರಡನೇದಾಗಿ ಚಿಕ್ಕ ಹಿಡುವಳಿದಾರರಿಗೆ ನೀರಾವರಿ,
ಬಾವಿ ಹಾಗೂ ಇತರ ಸಲಕರಣೆ ಮಾಡಿಕೊಳ್ಳಲು ರಿಯಾಯಿತಿ ಬಡ್ಡಿ ದರದಲ್ಲಿ ಸಾಲ ಕೊಟ್ಟು ಅವರ ಆರ್ಥಿಕ ಮಟ್ಟ ಸುಧಾರಿಸೋಕೆ ಸಹಾಯ ಮಾಡ್ತಾ ಇದ್ದಾರೆ. ಸರ್ಕಾರದ ಹೊಸ ಯೋಜನೆಯಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಟ್ಟು ಚರ್ಮ ಕೈಗಾರಿಕೆಗೆ ಸರ್ಕಾರ ಸಹಾಯ ಮಾಡ್ತಾ ಇದೆ. ಇದೇ ಯೋಜನೆಯಲ್ಲಿ ಉಚಿತ ವಿದ್ಯಾಭ್ಯಾಸ, ಉದ್ಯೋಗ, ವಿಶೇಷ ತರಬೇತಿ ಮುಂತಾದ ಕಾರ್ಯಕ್ರಮಗಳ ಮೂಲಕ ನಮ್ಮ ಜನರಿಗೆ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದೆ. ನಾಗರಿಕ ಮೂಲಭೂತ ಹಕ್ಕುಗಳನ್ನು ಜಾರಿಗೆ ತಂದು ನಮಗೆ ಸಮಾನತೆ ಸಂರಕ್ಷಣೆಗೆ ವಿಶೇಷ ಪ್ರಯತ್ನ ಸರ್ಕಾರ ನಡೆಸ್ತಾ ಇದೆ. ಜಾತಿ, ಮತ, ಧರ್ಮ ಎಲ್ಲ ಮರೆತು ಒಟ್ಟಿಗೆ ಬಾಳುವಂತ ವಾತಾವರಣ ಸಮೀಪಿಸ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಸಹಸ್ರಾರು ವರ್ಷಗಳಿಂದ ನೊಂದು ಹಾಳಿದ ಈ ಜನಾಂಗ ಇಂದು ಬದಲಾಗಿ ಹೊಸ ಬದುಕಿನ ದಿಗಂತದತ್ತ ಹೊಸ ಮೌಲ್ಯಗಳೊಂದಿಗೆ ಪಯಣ ಪ್ರಾರಂಭಿಸಿದೆ.